ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭೀಕರ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕಾಶಿ ಯಾತ್ರೆಗಂತ ಹೊರಟಿದ್ರಂತೆ, ವೆರಿ ಅನ್ಫಾರ್ಚುನೇಟ್ ಅನ್ನೋ ರೀತಿ ಮಸಣಕ್ಕೆ ಸೇರಬೇಕಾದಂತಹ ಸ್ಥಿತಿ ಇದು. ಭೀಕರ ಅಪಘಾತಕ್ಕೆ 3 ಮಹಿಳೆಯರ ದುರ್ಮರಣ. ದೇವನಹಳ್ಳಿ ಪಟ್ಟಣದ ರಾಣಿ ಕ್ರಾಸ್ ಬಳಿ ಆಗಿರೋ ಘಟನೆ. ಸರ್ವಿಸ್ ರಸ್ತೆಯಿಂದ TTE ವೆಹಿಕಲ್ ಹೈವೇಗೆ ಎಂಟ್ರಿ ಆಗ್ತಾ ಇತ್ತು. ಸರ್ವಿಸ್ ರೋಡ್ನಿಂದ ಡೈವರ್ಷನ್ಸ್ ಇರುತ್ತಲ್ಲ ಅಲ್ಲಿ. ಈ ವೇಳೆ TTಗೆ ಲಾರಿ ಒಂದು ವೇಗವಾಗಿ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ಮೂಲದ ಮೃತ ಮಹಿಳೆಯರು ಅನ್ನೋದು ಗೊತ್ತಾಗ್ತಾ ಇದೆ. TTಯಲ್ಲಿ ಟೋಟಲ್ ಆಗಿ 8 ಜನ ಇದ್ರಂತೆ, ಚಾಲಕ ಸೇರಿ 8 ಜನ. 8 ಜನರಿಗೂ ಗಾಯ ಆಗಿದೆ, ಪ್ಲಸ್ 3 ಜನ ಇವರು. ಇನ್ನೊಬ್ಬರ ಸ್ಥಿತಿ ಗಂಭೀರವಾಗಿದೆ. ಜಯಮ್ಮ, ಯಶೋದಮ್ಮ, ಗಂಗಾ ಇವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮುದ್ದುಕೃಷ್ಣ. ಸಾಮಾನ್ಯವಾಗಿ ಈಗ ಸರ್ವಿಸ್ ರೋಡಿಂದ ಹೈವೇಗೆ ಎಂಟ್ರಿ ಆಗೋದಕ್ಕೆ ಸ್ವಲ್ಪ ಡೈವರ್ಷನ್ಗಳು ಸ್ಲೋ ಇರುತ್ತೆ, ಅಂದರೆ ಬ್ಯಾರಿಕೇಡ್ಗಳನ್ನು ಹಾಕಿರ್ತಾರೆ, ಹಂಪ್ಗಳನ್ನು ಹಾಕಿರ್ತಾರೆ. ಇಲ್ಲಿ ಯಾವುದೂ ಇರಲಿಲ್ವಾ? ಯಾರ್ದು ತಪ್ಪು ಅನ್ಸುತ್ತೆ ಈ ಅಪಘಾತದಲ್ಲಿ? ಮಮತಾ, ಮೇಲ್ನೋಟಕ್ಕೆ ಇವತ್ತು TT ಚಾಲಕನ ಎಡವಟ್ಟೆ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತೈತೆ. ಇವರು ಮೂಲತಃ ತುಮಕೂರಿನ ತಿಪಟೂರು ಮೂಲದವರು. ಒಂದೇ ಏರಿಯಾದ ಜನ, ಎಲ್ಲ ಸ್ತ್ರೀಶಕ್ತಿ ಸಂಘವನ್ನು ಮಾಡಿಕೊಂಡಿದ್ದಂಥ ಮಹಿಳೆಯರು. 12 ಜನರ ಮಹಿಳೆಯರು ಕೂಡ ಪ್ಲ್ಯಾನ್ ಮಾಡಿಕೊಂಡು ಕಾಶಿ ಯಾತ್ರೆಗೆ ಹೋಗ್ಬೇಕಂತೇಳಿ ಎಲ್ಲ ಟಿಕೆಟನ್ನು ಬುಕ್ ಮಾಡಿಕೊಂಡು ಇನ್ನೇನು ಇವತ್ತು ರಾತ್ರಿ ಏರ್ಪೋರ್ಟ್ ತಲುಪಬೇಕಿತ್ತು. ಏರ್ಪೋರ್ಟ್ ತಲುಪಿ ಇವಾಗ ಬೆಳಗ್ಗೆ 6 ಗಂಟೆಗೆ ಅವರು ಕಾಶಿ ಯಾತ್ರೆಗೆ ವಿಮಾನವನ್ನು ಹೇರಬೇಕಾಯಿತು. ಆದರೆ ದುರದೃಷ್ಟವಶಾತ್ ಈಗ ಅವರಲ್ಲಿ 3 ಜನ ಅಸುನೀಗಿದ್ದಾರೆ, ಒಬ್ಬರು ತುಂಬ ಸೀರಿಯಸ್ ಆಗಿದ್ದಾರೆ. ಅಂತಂದರೆ ತುಮಕೂರಿನಿಂದ ದೊಡ್ಡಬಳ್ಳಾಪುರ ಮಾರ್ಗವಾಗಿ ಅವರು ಏರ್ಪೋರ್ಟ್ಗೆ ಟರ್ನ್ ಮಾಡ್ಕೋಬೇಕಾದ್ರೆ ದೇವನಹಳ್ಳಿಯ ರಾಣಿ ಕ್ರಾಸ್ ಬಳಿ ಹೈವೇಯಿಂದ ಸರ್ವಿಸ್ ರಸ್ತೆಗೆ ತೆಗೆದುಕೊಳ್ಬೇಕಾಯಿತು. ಚಾಲಕ ಹೊಸಬ ಇದ್ದ, ಅವನಿಗೆ ಗೊತ್ತಿಲ್ಲ ಎಲ್ಲಿ ತಗೋಬೇಕಾಗಿತ್ತು ಸರ್ವಿಸ್ ರಸ್ತೆಗೆ ಅಂತ. ಆತ ಸ್ವಲ್ಪ ಮುಂದ್ಗಡೆ ಹೋಗ್ಬಿಟ್ಟಿದ್ದ ಹೈವೇಯಿಂದ, ಅಂದರೆ ದೇವನಹಳ್ಳಿ ರಾಣಿ ಕ್ರಾಸನ್ನು ದಾಟಿ ಮುಂದೆ ಹೋಗಿದ್ದ. ಹಾಗಾಗಿ ಆತನಿಗೇನು ಮ್ಯಾಪ್ ಹಾಕ್ಕೊಂಡಿದ್ದ, ಮ್ಯಾಪ್ ಹತ್ರ ಒಂದು ಸರ್ವಿಸ್ ರಸ್ತೆ ಕಾಣಿಸಿತ್ತು. ಹಾಗಾಗಿ ಅಲ್ಲಿ ಎಡತಿರುವು ತೆಗೆದುಕೊಳ್ಬೇಕಾದ್ರೆ ಆತ ಸಡನ್ ಆಗಿ ಎಡತಿರುವು ತೆಗೆದುಕೊಂಡಿದ್ರೆ ಹಿಂದೆ ಬರ್ತಾ ಇರ್ತಕ್ಕಂಥ ಲಾರಿ ಏನಿತ್ತು ಅದು ತುಂಬಾ ಉದ್ದವಾದಂಥ ಲಾರಿ ಇತ್ತು. ಆ ಲಾರಿ ಎಷ್ಟು ಉದ್ದ ಇದೆ ಅನ್ನೋದರ ಅರಿವೇ ಆತನಿಗೆ ಇರಲಿಲ್ಲ. ಹಾಗಾಗಿ ಏಕಾಏಕಿ ತೆಗೆದುಕೊಂಡ ನಂತರ ಲಾರಿಯ ಹಿಂಬದಿಯಾದ ದೊಡ್ಡದಾದ ಚೂಪಾದ ಒಂದು ತುದಿ ಏನಿತ್ತು, ಆ ತುದಿ ಒಂದೇ ಏಟಿಗೆ TTಗೆ ಬಡಿದಿದೆ. ಹಾಗಾಗಿ ಒಂದು ಸೈಡ್ ಏನಿದೆ TT ಸಂಪೂರ್ಣವಾಗಿ ಕಳಚಿ ಹೋಗಿದೆ. ಹಾಗಾಗಿ 3 ಜನ ಈಗ ಅಸುನೀಗಿದ್ದಾರೆ. ಇನ್ನು ಉಳಿದವರು ಈಗ ಆಸ್ಪತ್ರೆ ಸೇರಿರುವಂತದ್ದು. ಮಮತಾ.